ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಸ್ಟಾರ್ಟ್ ಆಗತ್ತೆ. ಸೊ ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ ಐಟಮ್, ಲಕ್ಷ್ಮಿ ಫೇಸಸ್ ಎಲ್ಲ ನಿಮ್ಗೆ ಬೇಕಾಗುತ್ತೆ. ಸೊ ನೋಡಿ, ಇದು ಒಂದೇ ಡೆಸ್ಟಿನಿ ಶಾಪ್. ಸೊ ಹಬ್ಬಕ್ಕೆ ಏನೇನ್ ಐಟಮ್ ಬೇಕಾಗುತ್ತೆ ಎಲ್ಲ ಈ ಒಂದೇ ಕಡೆನಲ್ಲಿ ಸಿಗತ್ತೆ. ಎ ಟು ಝೆಡ್ ಡೆಕೋರೇಷನ್ ಐಟಮ್ಸ್, ಲಕ್ಷ್ಮಿ ಪವಾಡ, ತೋರಣ, ಮಾಳ ಎಲ್ಲ ಒಂದೇ ಕಡೆನಲ್ಲಿ ಸಿಗತ್ತೆ. ಸೊ ಒಂದ್ಸತಿಗೆ ನೀವು ಅಂಗಡಿ ಬಂದು ವಿಸಿಟ್ ಮಾಡಿ. ಸ್ಕ್ರೀನ್ ಮೇಲೆ ನಾನು ನಂಬರ್ ಕೊಡ್ತೀನಿ, ವಿಡಿಯೋ ಕೊನೆ ತನಕ ವಾಚ್ ಮಾಡಿ ಫ್ರೆಂಡ್ಸ್. ಎ ಟು ಝೆಡ್ ಎಲ್ಲಾ ಕಲೆಕ್ಷನ್ ಪೂರ್ತಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ವಿಡಿಯೋ ಮಿಸ್ ಮಾಡಬೇಡ, ಕೊನೆ ತನಕ ವಾಚ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅವ್ರಿಗೂ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ. ಸೊ ಸ್ಕ್ರೀನ್ ಮೇಲೆ ನಾನು ನಂಬರ್ ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ಕಾಲ್ ನಂಬರ್ ಇರುತ್ತೆ, ಕೊರಿಯರ್ ಆಪ್ಷನ್ಸ್ ಇರುತ್ತೆ. ಆಲ್ ಓವರ್ ಇಂಡಿಯಾ ಕಂಟ್ರಿ, ಔಟ್ ಆಫ್ ಕಂಟ್ರಿ ಕೂಡ ನಿಮ್ಗೆ ಕೊರಿಯರ್ ಎಲ್ಲ ಮಾಡ್ಕೊಡ್ತಾರೆ. ಸೊ ಈ ಶಾಪ್ ನೋಡಿ ಬ್ಯಾಂಗ್ಳೂರು, ಇದು ಅವನಿ ರೋಡ್ ನಿಯರ್ ಬನಾರಸ್ ಸ್ವೀಟ್ ಶಾಪ್. ಸೊ ಆಪೋಸಿಟ್ ನೋಡಿ ಮಧುವನ್ ಹೋಟೆಲ್ ಆಪೋಸಿಟ್ ಇವ್ರದ್ದು ಶಾಪ್ ಲೊಕೇಟ್ ಆಗಿರುತ್ತೆ. ಬನಾರಸ್ ಸ್ವೀಟ್ ಅಂತ ಜಸ್ಟ್ 5 ಸೆಕೆಂಡ್ ಕೂಡ ಇಲ್ಲ ಇವ್ರದ್ದು ಅಂಗಡಿ ಲೊಕೇಟ್ ಆಗಿರುತ್ತೆ. ಓಮ್ ಗೋಲ್ಡ್ ಕವರಿಂಗ್ ಅಂತ. ಸೊ ಎಲ್ಲಾ ಕಲೆಕ್ಷನ್ಸ್ ಒಂದೇ ಕಡೆನೇ ಸಿಕ್ಕತ್ತೆ. ಸೊ ಬೇಕಂದ್ರೆ ನೀವು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ಡೈರೆಕ್ಟ್ ನೀವು ಶಾಪ್ ಬಂದು ಕೂಡ ವಿಸಿಟ್ ಮಾಡಿ, ಇಲ್ಲ ನೀವು ಆನ್ಲೈನ್ ಕೂಡ ಪರ್ಚೇಸ್ ಮಾಡಿ ಫ್ರೆಂಡ್ಸ್. ಎಲ್ಲಾ ವೆರೈಟಿ ಆಫ್ ಕಲೆಕ್ಷನ್ಸ್ ಒಂದೇ ಕಡೆನಲ್ಲಿ ಸಿಕ್ಕತ್ತೆ. ಸೊ ವಿಡಿಯೋ ಮಿಸ್ ಮಾಡಬೇಡ. ಸೊ ನಮ್ ಚಾನಲ್ ಗಿದ್ದ ಫಸ್ಟ್ ಟೈಮ್ ಅಂದ್ರೆ ನಮ್ ಚಾನಲ್ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಅವ್ರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ. ಸೊ ಬನ್ನಿ ಕಲೆಕ್ಷನ್ಸ್ ನೋಡೋಣ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಮೇಡಮ್. ಹೇಳಿ ಸರ್, ಶಾಪ್ ನೇಮ್ ನಮ್ಮ ಹೇಳಿ ಅಂಗಡಿ ಸರ್. ಹೆಸರು ಹೋಮ್ ಗೋಲ್ಡ್ ಕವರಿಂಗ್, ಎವಿನಿ ರೋಡ್ ಆಪೋಸಿಟ್ ಮಧುವನ್ ಹೋಟೆಲ್. ಓಕೆ ಸರ್. ಇವತ್ತು ನಿಮಗೆ ಸ್ಪೆಷಲಿ ವರಮಹಾಲಕ್ಷ್ಮಿ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ. ಓಕೆ. ನಮ್ಮಲ್ಲಿ ಈ ತರ ತಂಜಾವೂರು ಪೇಂಟ್ ಅಲ್ಲಿ ತುಂಬಾ ವೆರೈಟೀಸ್ ಇದೆ. ಓ ಹಾಗೆ ಹಾಗೆ ನಮ್ಮ ಅಂಗಡಿದಾಗ ಬಂದ್ರೆ ಇನ್ನು ಕಲೆಕ್ಷನ್ ತೋರಿಸ್ತೀವಿ. ಈ ತರ ಸ್ಟ್ಯಾಂಡಿಂಗ್ ಫೋಟೋ, ಸ್ಟ್ಯಾಂಡಿಂಗ್ ಸೈಜ್ ಅಲ್ಲಿ ವರಮಹಾಲಕ್ಷ್ಮಿ. ಇದ್ರೊಳಗೆ ವಿಶೇಷ ಏನಪ್ಪಾ ಅಂದ್ರೆ ಅವ್ರ ಸ್ಯಾರಿ ತಂದ್ರೆ ಈ ತರ ರೆಡಿ ಮಾಡಿ ಕೊಡ್ತೀವಿ. ಓಕೆ. ಪ್ಲಸ್ ಈ ತರ ರೆಡಿ ಡಾಲ್ಸ್ 12 ಇಂಚಸ್ ಇಂದ ಸ್ಟಾರ್ಟ್ ಆಗಿ 24 ಇಂಚಸ್ ವರ್ಕ್ ಇದೆ. ಓಕೆ ಸರ್. ಇದ್ರೊಳಗೇನು ಅಷ್ಟೇ ಸುಮಾರು 5-6 ವೆರೈಟಿ ಇದೆ. ಏನಿದು ಹೋಲ್ಸೇಲ್ ರಿಟೇಲ್ ಎರಡು ಇದೆ ಮೇಡಮ್, ಎರಡು ಎರಡು ಹೋಲ್ಸೇಲ್ ರಿಟೇಲ್ ಎರಡು ಇದೆ. ಅಂಗಡಿಗೆ ಬಂದ್ರೆ ನೀವು ಇನ್ನು ಕಲೆಕ್ಷನ್ ತೋರಿಸಬಹುದು. ಓಕೆ. ಪ್ಲಸ್ ನಮ್ಮ ಅಂಗಡಿಗೆ ಬಂದು ನೀವು ಯಾವ ತರ ಸ್ಟೈಲ್ ಬೇಕಂದ್ರೆ ಅವ್ರು ಹುಡುವಂತ ಸ್ಯಾರಿ ಮೀನ್ಸ್ ಹಬ್ಬಕ್ಕೆ ಯಾವ ಸ್ಯಾರಿ ತಗೊಳ್ತಾರೋ ಓಕೆ. ಆ ಹೊಸ ಸ್ಯಾರಿ ತಂದ್ರೆ ಆ ಸ್ಟೈಲ್ ಅಲ್ಲಿ ಮಾಡ್ಕೊಡ್ತೀವಿ. ಸಾರಿ ಡ್ರೇಪ್ ಮಾಡ್ಕೊಡ್ತೀರಾ? ಸ್ಯಾರಿ ಡ್ರಾಪ್ ಮಾಡ್ಕೊಡ್ತೀವಿ. ಓಕೆ. ಅದಕ್ಕೆ ಬೇಕಾಗಿರೋ ಐಟಮ್ ನಮ್ಮ ಹತ್ರ ಸಿಗುತ್ತೆ. ಓಕೆ. ಅಂಗಡಿಗೆ ಬಂದ್ರೆ ತುಂಬಾ ಕಲೆಕ್ಷನ್ ತೋರಿಸ್ತೀವಿ. ಹಾಗೆ ನಮ್ಮ ಅಂಗಡಿ ಇರೋ ಕಲೆಕ್ಷನ್ ನೋಡ್ತಾ ಇದೀವಿ. ಓಕೆ. ನೋಡಿ ಫ್ರೆಂಡ್ಸ್, ಇದೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇವಾಗ ಎಲ್ಲ ಸ್ಯಾರೀಸ್ ಎಲ್ಲ ಇವರೇ ಡ್ರಾಪ್ ಮಾಡಿದ್ದಾರೆ. ಸೊ ಇದು ನೋಡಿ, ಇದು ಸಿಂಹಾಸನ. ಇದರಲ್ಲಿ ಸೈಜಸ್ ಕೂಡ ನಿಮ್ಗೆ ಸಿಗುತ್ತೆ. ಆಮೇಲೆ ಇದು ಲೋಟಸ್ ಎಲ್ಲ ಸಿಗುತ್ತೆ. ಇದರಲ್ಲಿ ಕಲರ್ ಆಪ್ಷನ್ಸ್, ಸೈಜಸ್ ಎಲ್ಲ ಇರುತ್ತೆ. ಆಮೇಲೆ ಇದು ನೋಡಿ ಬನಾನಾ ಟ್ರೀ ಕೂಡ ಇರುತ್ತೆ. ಇದೆಲ್ಲ ನೋಡಿ, ಇದೆಲ್ಲ ವುಡನ್ ಆರ್ಟಿಎಫ್ ಕಲೆಕ್ಷನ್ಸ್. ಆಮೇಲೆ ಆರ್ಚ್ ಕೂಡ ಸಿಗುತ್ತೆ, ಎಲಿಫೆಂಟ್ ಎಲ್ಲ ಸಿಗುತ್ತೆ. ಸ್ಕ್ರೀನ್ ಮೇಲೆ ನಾನು ನಂಬರ್ ಕೊಡ್ತೀನಿ, ಡೈರೆಕ್ಟ್ ಶಾಪ್ ಬಂದು ವಿಸಿಟ್ ಮಾಡಿ. ಸೊ ನೋಡಿ, ಅಷ್ಟೊಂದು ಕಲೆಕ್ಷನ್ಸ್ ಇರುತ್ತೆ. ಇನ್ನು ಕಲೆಕ್ಷನ್ಸ್ ಎಲ್ಲ ನೋಡೋಣ ಬನ್ನಿ. ನೋಡಿ, ಇದೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇವರೇ ರೆಡಿ ಮಾಡಿದ್ದಾರೆ. ಕಸ್ಟಮೈಸ್ ಆಪ್ಷನ್ಸ್ ಎಲ್ಲ ಇರುತ್ತೆ. ಸೊ ನಿಮ್ಗೆ ಯಾವ ಸ್ಯಾರಿ ಬೇಕಂದ್ರೆ ನೀವು ಇವ್ರ ಹತ್ರ ತಗೊಂಡ್ ಬಂದ್ ಕೊಡಿ, ಇವರೇ ಒಂದು ಸ್ಯಾರೀಸ್ ಎಲ್ಲ ಡ್ರಾಪ್ ಮಾಡ್ಕೊಡ್ತಾರೆ. ಆಮೇಲೆ ನೋಡಿ ಗಜ್ಜೆ. ಸೊ ಎಲ್ಲ ಈ ತರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಕಲೆಕ್ಷನ್ಸ್ ಎಲ್ಲ ಬೇಕಾದ್ರೆ ಜ್ಯುವೆಲ್ಸ್ ಎಲ್ಲ ಇವ್ರ ಹತ್ರ ಸಿಗತ್ತೆ. ಆಮೇಲೆ ಈ ತರ ಸೈಡ್ ನಲ್ಲಿ ಎಲಿಫೆಂಟ್, ಪಿಕಾಕ್, ಡೆಕೋರೇಷನ್ ಕಲೆಕ್ಷನ್ಸ್, ತೋರಣ ಎಲ್ಲ ಸಿಗುತ್ತೆ. ಸೊ ನೋಡಿ, ಇದೆಲ್ಲ ಬನಾನಾ ಕೂಡ ಸಿಗುತ್ತೆ. ಇದರಲ್ಲಿ ಕ್ವಾಂಟಿಟಿ ಎಲ್ಲ ಸಿಗುತ್ತೆ. ಲಕ್ಷ್ಮಿ ಗೊಂಬೆ ಕೂಡ ಸಿಗುತ್ತೆ. ನೋಡಿ, ಇದರಲ್ಲಿ ಸೈಜಸ್ ಎಲ್ಲ ಸಿಗುತ್ತೆ. ಇನ್ನೂ ಕಲೆಕ್ಷನ್ಸ್ ಎಲ್ಲ ಇದೆ. ಏನೇನ್ ಕಲೆಕ್ಷನ್ ಇದೆ ಮ್ಯಾಮ್? ಇದು ಬಂದು ನಮ್ದು ಹೋಮ್ ಗೋಲ್ಡ್ ಶಾಪ್ ಇದ್ದು ಗೋಡನ್ ತೋರಿಸ್ತಾ ಇರೋದ್ ನಾವೀಗ. ಓಕೆ. ಇದು ಬಂದು ಕಸ್ಟಮೈಸ್ ಮಾಡ್ಕೊಟ್ಟಿದೀವಿ. ಒಬ್ರು ಕಸ್ಟಮರ್ ಆರ್ಡರ್ ಇದೆ ನೋಡಿ, ಡಾಲ್ ಈ ತರ. ಇದು ಉಯ್ಯಾಲೆ ಲಕ್ಷ್ಮಿ ಆಗಿರುತ್ತೆ. ಉಯ್ಯಾಲೆ ಲಕ್ಷ್ಮಿ. ಹಾ, ಇದಕ್ಕೆಲ್ಲ ಬಂದು ಪೂರ್ತಿ ನಿಮ್ಗೆ ಬ್ರಾಸ್ ಅಲ್ಲಿ ಆಗಿರುತ್ತೆ. ಬ್ರಾಸ್ ಅಂತ ಅನ್ಕೋತೀರಾ, ಬಟ್ ಇದೆಲ್ಲ ಪೈಪ್ ಹಸ್ತಪಾದ ಅಂತ ಹೇಳ್ತೀವಿ. ಓಕೆ. ಇದು ಬಂದು ನಿಮಗೆ ಹ್ಯಾಂಡ್ಸ್, ಲೆಗ್ಸ್, ಮತ್ತೆ ಈ ತರ ಗೆಜ್ಜೆ ಆಗಿರ್ಬೋದು. ಇದೆಲ್ಲ ಬಂದು ನಿಮ್ಗೆ ದೇವಸ್ಥಾನದ ಕೂಡ ಕ್ವಾಲಿಟಿ ಆಗಿರುತ್ತೆ. ಇದೆಲ್ಲ ಫಿನಿಶಿಂಗ್ ನೋಡ್ಬೋದು. ನಿಮಗೆ ವಿಡಿಯೋದಲ್ಲಿ ಅಷ್ಟು ಲುಕ್ ಆಗಿ ಗೊತ್ತಾಗ್ತಾ ಇಲ್ಲ ಅನ್ಸ್ಬೋದು, ಬಟ್ ಬಂದು ಶಾಪ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಏನು ಅನ್ನೋದು ಗೊತ್ತಾಗುತ್ತೆ. ಇದೇ ತರದ್ರಲ್ಲಿ ಡಾಲ್ಸ್ ತುಂಬಾ ವೆರೈಟೀಸ್ ನಮ್ಮಲ್ಲಿದೆ. ಸ್ಯಾಂಪಲ್ ಪೀಸ್. ಹೌದು, ಇದು ಮ್ಯಾಮ್ ಪಿಕಾಕ್ ಅಲ್ವಾ? ಇದು ಪಿಕಾಕ್ ಸೈಡ್ ಡೆಕೋರೇಷನ್ ಗೋಸ್ಕರ ನೋಡಿ ಈ ತರ. ಓಕೆ. ಸೈಜಸ್ ಕೂಡ ಅವೈಲೇಬಲ್ ಇದೆ ಮ್ಯಾಮ್. ಇದು ಬಂದು ಒಂದೇ ಸ್ಟ್ಯಾಂಡರ್ಡ್ ಸೈಜ್ ಆಗಿರುತ್ತೆ ಪಿಕಾಕ್ ಬಂದಾಗ. ಇದು ಬಂದು ನೋಡಿ ಅದೇ ತರ ಮೆಟೀರಿಯಲ್ ನಿಮ್ಗೆ ಎಲಿಫೆಂಟ್. ಹಾ, ಇದ್ರಲ್ಲಿ 2 ಕಲರ್ಸ್ ಸಿಗುತ್ತೆ. ಈಗ ನಾನ್ ತೋರಿಸ್ತಾ ಇರೋದು ನೆವಿ ಬ್ಲೂ ಕಲರ್. ಇದ್ರಲ್ಲಿ ನಿಮ್ಗೆ ಗ್ರೇ ಕಲರ್ ಅನ್ನೋದನ್ನು ಸಿಗುತ್ತೆ ಮ್ಯಾಮ್. ನಿಮ್ಗೆ ಮ್ಯಾಮ್ ಇದು ಬಂದು ಫಾರ್ಮ್ ಅಂತ ಹೇಳ್ತೀವಿ. ಬಟ್ ಇದು ನಿಮ್ಗೆ ಏನು ಬೆಂಡ್ ಆದ್ರೂ ಸುತ್ತ ಬ್ರೇಕಬಲ್ ಆಗಲ್ಲ. MDF ಶೀಟ್ ಅಲ್ಲಿ ತಗೋತಾರೆ. MDF ಶೀಟ್ ಇದೆ ನಮ್ಮಲ್ಲಿ. ಅದು ಬಂದು ಏನಾದ್ರೂ ವೆಯ್ಟ್ ಬಿದ್ರೆ ಬಟ್ ಅದು ಬ್ರೇಕ್ ಆಗುತ್ತೆ. ಸೊ ಇದು ಬಂದು ನೋಡಿ, ನಾನ್ ನಿಮಗ್ ತೋರಿಸ್ತಾ ಇರ್ಬೋದು, ಬೆಂಡ್ ಮಾಡಿ ತೋರಿಸ್ತಾ ಇದೀನಿ. ಸೊ ಮೂವ್ ಮಾಡ್ತಾ ಇದೀನಿ, ಯಾವ್ದೇ ತರ ಬ್ರೇಕ್ ಆಗೋದಿಲ್ಲ. ನೆಕ್ಸ್ಟ್ ಅವ್ರ ಕಳ್ಶ, ಅವ್ರ ಬೆಳ್ಳಿ ಫೇಸ್ ಇಟ್ಕೊಂಡ್ ಮಾಡ್ತೀವಿ ಅಂದ್ರೆ ನೋಡಿ, ನಮ್ಮಲ್ಲಿ ಈ ಸೈಜ್ ಇಂದ ಹಿಡಿದು ಅಪ್ ಟು 20 ಇಂಚಸ್ ಡಾಲರ್ಗೂ ಸಿಗುತ್ತೆ. ಸೈಜ್ ಸ್ಟಾರ್ಟಿಂಗ್ ಇದು ಬೇಬಿ ಸೈಜ್ ಅಂತ ಹೇಳ್ತೀವಿ. ಓ ಸೈಜ್ ಇಲ್ಲ ಬೇಬಿ ಸೈಜ್ ಅಂತ ಹೇಳ್ತೀವಿ.
ಇದ್ರಲ್ಲಿ ನಮ್ಗೆ 2 ಕ್ವಾಲಿಟಿ ಚೊಂಬಲ್ ಕೊಡ್ತೀವಿ. ಓಕೆ. ಒಂದು ಕಾಪರ್ ಆಗಿರುತ್ತೆ, ಒಂದು ಬ್ರಾಸ್ ಆಗಿರುತ್ತೆ. ಬ್ರಾಸ್. ಓಕೆ, 2 ಸಿಗತ್ತಲ್ವಾ? 2 ಸಿಗುತ್ತೆ ನಮ್ಮಲ್ಲಿ. ಹಾಗೆ ಶಿವಂದು ಬಾಡಿ ನಮ್ಮಲ್ಲೂ ಸಿಗುತ್ತೆ. ಓ ಸೂಪರ್. ಶಿವ ಬಾಡಿ ಓಪನ್ ಮಾಡ್ತಾ ಇದೀನಿ ನೋಡಿ. ಶಿವನ್ ಬಾಡಿನೂ ಸುತ್ತ ನಮ್ಮಲ್ಲಿ ಸಿಗುತ್ತೆ. ಇದಕ್ಕೆ ಶಿವನ್ ಫೇಸ್ ಕೂಡ ನಮ್ಮಲ್ಲಿ ಅವೈಲಬಲ್ ಇದೆ. ಹಾಗೆ ನೆಕ್ಸ್ಟ್ ನಾರಾಯಣ ಬಾಡಿ ನೋಡ್ಬೋದು ನೀವು. ಓಕೆ, ವಿಷ್ಣು ಲಕ್ಷ್ಮೀ ನಾರಾಯಣ ಅಂತ ಕೇಳ್ತಾರೆ. ಸೊ ಲಕ್ಷ್ಮೀ ನಾರಾಯಣಗೆ ನಾರಾಯಣ ಬಾಡಿ ಇದೆ, ನಾರಾಯಣ ಫೇಸ್ ಸಿಗುತ್ತೆ, ಮತ್ತೆ ವಿತೌಟ್ ಫೇಸ್ ಸುತ್ತ ನಮ್ಮಲ್ಲಿ ಅವೈಲಬಲ್ ಇದೆ. ಇದ್ರಲ್ಲಿ 2 ಸೈಜಸ್ ಇದೆ, ಸ್ಮಾಲ್ ಒನ್ ಅಂಡ್ ಬಿಗ್ ಒನ್ ಅಂತ ಅಂದ್ಬಿಟ್ಟು ನಾವ್ ಹೇಳೋದು. 2 ಸೈಜಸ್ ಅವೈಲಬಲ್ ಇದೆ. ಫಿನಿಶಿಂಗ್ ಸಖತ್ತಾಗಿದೆ ಮ್ಯಾಮ್, ಫೇಸ್ ಎಲ್ಲ ನೋಡಿ. ನೆಕ್ಸ್ಟ್ ಇದು ಬಂದು ಪದ್ಮಾಸನ ಸ್ಟೈಲ್ ಅಂತ ಹೇಳ್ತೀವಿ. ಇದನ್ನ ನೀವು ಫೋಲ್ಡ್ ಮಾಡ್ಕೊಂಡು ಸುತ್ತ ಈ ತರ ಇಟ್ಕೋಬಹುದು. ಇದು ಹಾಫ್ ಬಾಡಿ ಮೆಟಲ್. ಓಕೆ. ಹಾಫ್ ಬಾಡಿಗೆ ನಿಮ್ದು ಫೇಸ್, ಬೆಳ್ಳಿ ಫೇಸ್ ಆಗಿರ್ಬೋದು, ಫೈಬರ್ ಫೇಸ್ ಆಗಿರ್ಬೋದು, ಯಾವ್ದೇ ಒಂದ್ ಫೇಸ್ ನೀವು ಫಿಕ್ಸ್ ಮಾಡ್ಕೋಬಹುದು. ನೋಡಿ ಅದೇ ತರ ಬಾಡಿಗೆ ಈ ತರದ್ದು ನಾನು ತೋರ್ಸಿದ್ನಲ್ಲ ಆಗ್ಲೇ ಡಾಲ್ ಸೈಜಸ್ ಅಲ್ಲಿ ಜಸ್ಟ್ ಒಂದ್ ಸ್ಯಾಂಪಲ್ ಪೀಸ್ ಗೆ ಅಂತ ಇಟ್ಟಿರೋದು. ಇದು ನಿಮ್ಗೆ ಈ ತರ ರಿಮೂವ್ ಆಗುತ್ತೆ. ನಾನು ಆಲ್ರೆಡಿ ತೋರ್ಸಿರೋ ನಿಮ್ಗೆ ಹಾಫ್ ಬಾಡಿ ಫೇಸ್ ಗೆ ಬಾಡಿಗೆ ಈ ತರ ಫಿಕ್ಸ್ ಮಾಡ್ಕೋಬಹುದು. ಫಿಕ್ಸ್ ಆಗುತ್ತೆ ನೋಡಿ. ನೋಡಿ ಸೂಪರ್. ಸೇಮ್ 2 ಫಿಕ್ಸ್ ಆಗುದಲ್ವಾ ಫೇಸ್? ಹೌದು. ಓಕೆ ಮ್ಯಾಮ್, ಈಗ ನಾನ್ ತೋರ್ಸಿರೋದು ಮಾಮೂಲಿ ಡಾಲ್ ಅನ್ನೋದು ನೀವ್ ಯಾವಾಗ್ಲೂ ನೋಡ್ತಾ ಇರೋ ಪ್ಯಾಟ್ರನ್. ಈಗ ಬಂದು ಸಿಂಹಾಸನ ಮೇಲೆ ಕೂತಿರೋ ಡಾಲ್. ಇದಕ್ಕೂ ನಿಮ್ಮ ಫೇಸ್ ಆಗಿರ್ಬೋದು, ನಿಮ್ ಫೈಬರ್ ಫೇಸ್ ಆಗ್ಲಿ, ಜರ್ಮನ್ ಸಿಲ್ವರ್ ಫೇಸ್ ಆಗ್ಲಿ, ಮತ್ತೆ ನೀವ್ ಯಾವ ತರ ಡೆಕೋರೇಷನ್ ಅಲ್ಲಿ ಫೇಸಸ್ ತಗೊಂಡ್ರು ಈ ತರ ಬರುತ್ತೆ ಕಾಪರ್ ಅಲ್ಲಿ. ಇದು ಬಂದು ಚತುರ್ಭುಜ ಇಲ್ದಲೇ ಇರೋದು. ಇದು ಪಕ್ಕದಲ್ಲೇ ನೀವು ನೋಡ್ಬೋದು, ಇದು ಚತುರ್ಭುಜ ಹ್ಯಾಂಡ್ಸ್. ಇದು ನೀವು ಲೋಟಸ್ ಕೂಡ ಹಿಡ್ಕೋಬಹುದು. ಅಂದ್ರೆ ಕೈಯಲ್ಲಿ ತವರ ಇಟ್ಕೊಂಡ್ರ ಲಕ್ಷ್ಮಿ ಇಷ್ಟ ಪಡ್ತಾರಲ್ವಾ, ಸೊ ಅದು. ಇದ್ರಲ್ಲಿ ನಿಮ್ಗೆ ಏನ್ ಫೆಸಿಲಿಟೀಸ್ ಅಂದ್ರೆ ಇದಕ್ಕೂ ಏನ್ ಡಿಫ್ರೆನ್ಸ್ ಅನ್ನೋದು ಅಂದ್ರೆ ನೋಡಿ, ಈಗ ಪಕ್ಕದಲ್ಲೇ ಇಟ್ಟು ತೋರಿಸ್ತಾ ಇದೀನಿ ನಾನು. ಇದು ನಾರ್ಮಲ್ ಯಾವಾಗ್ಲೂ ಸಿಗೋ ಡಾಲ್. ಇದು ಬಂದು ಸಿಂಹಾಸನದ ಜೊತೆ ಸಿಗುತ್ತೆ. ಈಗ ನೀವು ಇದನ್ನ ತಗೊಂಡ್ರೆ ಸಿಂಹಾಸನ ಸಪರೇಟ್ ತಗೋಬೇಕು, ಸೈಡ್ ಪಿಲ್ಲೋಸ್ ತಗೋಬೇಕು. ಆದ್ರೆ ಇದರಲ್ಲಿ ನಿಮ್ಗೆ ಎಲ್ಲ ಅಟ್ಯಾಚ್ ಆಗಿರುತ್ತೆ. ಜಸ್ಟ್ ನೀವ್ ಒಂದು ಫೇಸ್ ಇಟ್ಟು ನೀವು ರೆಡಿ ಮಾಡ್ಕೋಬಹುದು. ಇದ್ರಲ್ಲೂ ಸೈಜಸ್ 2 ಸೈಜಸ್ ಇದೆ ಮ್ಯಾಮ್. ನೋಡ್ಬೋದು ಇಲ್ಲೇನೆ. ಇದೆಲ್ಲ ಸ್ಮಾಲ್ ಸೈಜ್, ಇದೆಲ್ಲ ಬಂದು ಬಿಗ್ ಸೈಜ್. ಓಕೆ ಮ್ಯಾಮ್. ಸೊ ಕಲೆಕ್ಷನ್ಸ್ ಇದೆ, ಕ್ವಾಂಟಿಟಿ ಎಲ್ಲ ಸಿಗುತ್ತೆ. ಕ್ವಾಂಟಿಟಿ ಎಲ್ಲ ಸಿಗುತ್ತೆ. ಮತ್ತೆ ಆದ್ಮೇಲೆ ಸೈಜಸ್ ಇದೆ, ಕಲರ್ಸ್, ಸ್ಯಾರಿ ಕಲರ್ಸ್ ಬೇರೆ ಬೇರೆ ಡಿಫ್ರೆಂಟ್ ಇದೆ. ಈಗಲೇ ನೋಡ್ಬೋದು, ಗ್ರೀನ್ ಇದೆ, ಲೈಟ್ ಗ್ರೀನ್ ಇದೆ, ಬ್ಲೂ ಇದೆ, ಮತ್ತೆ ರೆಡಿಶ್ ಅಲ್ಲಿ ಇದೆ. ಸೊ ಎಲ್ಲ ಕಲರ್ಸ್ ಕಾಂಬಿನೇಷನ್ ಅಲ್ಲೂ ನಿಮಗ್ ಸಿಗುತ್ತೆ. ನೆಕ್ಸ್ಟ್ ಬಂದು ನಿಮಗ್ ತೋರಿಸ್ತಾ ಇರೋದು ಬಂದು ಫೈಬರ್ ಫೇಸ್. ಈ ಫೈಬರ್ ಫೇಸ್ ಏನಂತಂದ್ರೆ ನಿಮ್ಗೆ ಎಲ್ಲಾ ರೌಂಡ್ ಅನ್ಕೊಂಡ್ ಬಿಡ್ತಾರೆ. ಸೊ ಇದೆಲ್ಲ ರೌಂಡ್ ಅಲ್ಲ, ರೌಂಡ್ ಇದೆ. ಇದು ಬಂದು ನಿಮ್ ತೆಂಗಿನಕಾಯಿ ಹಿಟ್ಟು ಕಟ್ಟೋ ತರ. ಇದರಲ್ಲಿ ಸೈಜಸ್ ಅನ್ನೋದು ತುಂಬಾ ಇದೆ, 2 ಸೈಜಸ್ ಬರುತ್ತೆ. ಮತ್ತೆ ಪ್ಯಾಟರ್ನ್ ಅನ್ನೋದು ಬೇರೆ ಬೇರೆ ಡಿಸೈನ್ಸ್ ಇರುತ್ತೆ. ನೋಡಿ ಇದೆಲ್ಲ ಬಂದು 12 ಇಂಚಸ್ ಆಗಿರುತ್ತೆ. ಇದೆಲ್ಲ ಒಂದು 8 ಇಂಚಸ್ 10 ಇಂಚಸ್ ಇಂದ ಬರುತ್ತೆ. ಇದರಲ್ಲೂ ಒಂದು 5-6 ಡಿಸೈನ್ಸ್ ಪ್ಯಾಟರ್ನ್ಸ್ ನಮ್ಮಲ್ಲಿ ಇದೆ, ಅವೈಲೇಬಲ್ ಇದೆ. ಆಗ್ಲೇ ನಿಮ್ಗೆ ನಾರಾಯಣ ಬಾಡಿ ತೋರಿಸಿದೆ, ನಾರಾಯಣ ಫೇಸಸ್ ಬೇಕಂತಂದ್ರೂ ಸಿಗುತ್ತೆ ಈ ತರ. ಇದು ನೋಡಿ ಸ್ಮಾಲ್ ಸೈಜ್, ಬಿಗ್ ಸೈಜ್, 2 ಸೈಜ್ ಅವೈಲೇಬಲ್ ಇರುತ್ತೆ. ನಾವು ಈ ತರ ಬಾಡಿ ಸಪರೇಟ್ ಆಗಿ ತಗೊಂಡ್ ಹೋಗ್ತೀವಿ, ನಮ್ ಫೇಸ್ ಹಿಡಿಸುತ್ತಾ ಇಲ್ವಾ ಅನ್ನೋದು. ನೋಡಿ ಈ ತರ ಇದ್ರೆ ಇಲ್ಲ, ಈ ತರ ಇದ್ರೂನು ಈಸಿಯಾಗಿ ಇದು ಸೇವ್ ಮಾಡೋ ಹಾಗೆ ನೋಡಿ ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ. ಯಾವ್ದೇ ಇದು ಆಗೋದಿಲ್ಲ. ನಾವ್ ಆತರ ಚುಂಬಿಗೆನೆ ನಾವ್ ಕರೆಕ್ಟ್ ಸೈಜ್ ಮೆಜರ್ಮೆಂಟ್ ಗೆ ನಾವ್ ಮಾಡ್ಸಿರ್ತೀವಿ. ನೆಕ್ಸ್ಟ್ ಆಮೇಲೆ ತೆಂಗಿನಕಾಯಿ ಇಟ್ಟವ್ರಿಗೆ ಹೆಂಗ್ ಕಟ್ಬೇಕು ಅಂತ ಕೇಳ್ತಾರೆ. ಯಾವತ್ತೇ ಇದ್ರು ಫೇಸ್ ಇದ್ರ ಮೇಲೆ ಬರಬಾರ್ದು. ಸೊ ಇದ್ರ ಕೆಳಗಡೆ ಬಂದಾಗ ನಿಮ್ಗೆ ಕರೆಕ್ಟ್ ಆಗಿ ತೆಂಗಿನಕಾಯಿ ಇಟ್ಟು ಕಟ್ಟಾಗ ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ. ಮೇಲ್ಗಡೆ ಕಂಠದ ಮೇಲೆ ಇಟ್ಟಾಗ ಈ ಕಂಠ ಶೇಪ್ ಅನ್ನೋದು ಕಾಣಿಸುತ್ತೆ. ಸೊ ಫಿಟ್ ಆಗಿ ಕುತ್ಕೊಳ್ಳೋದಿಲ್ಲ. ಸೊ ಹೀಗ್ ಕೂರಿಸಿದಾಗ ನಮ್ ಬಾಡಿಗೆ ನಮ್ ಕುತ್ತಿಗೆಗೆ ಹೇಗಿರುತ್ತೋ ಅದೇ ತರ ಬಾಡಿ ನಿಮಗ್ ಕ್ಲೀನ್ ಆಗಿ ಕಾಣಿಸುತ್ತೆ. ನೋಡಿ ಪ್ರತಿಯೊಂದನ್ನು ನಾವು ಡಾಲ್ ರೆಡಿ ಮಾಡ್ಸಿರೋದು, ಪ್ರತಿಯೊಂದನ್ನು ನಾವು ಇದೇ ತರ ಇಟ್ಸೇ ನಾವ್ ಮಾಡ್ಸೋದು. ಸೊ ನೋಡಿ ಇದೆಲ್ಲ ಸ್ಯಾಂಪಲ್ ಅಲ್ವಾ ಮ್ಯಾಮ್? ಸೋ ಹೌದು, ಎಲ್ಲ ಶೋ ಪೀಸಸ್. ಅಷ್ಟೊಂದು ಕಲೆಕ್ಷನ್ಸ್ ಇದೆ, ಎಲ್ಲ ಡಿಫ್ರೆಂಟ್ ಫೇಸಸ್ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದಾರೆ ನೋಡಿ. ಇದು ಮ್ಯಾಮ್ ಇದೇನ್ ಫೇಸ್? ಇದು ಬಂದು ತಂಜಾವೂರ್ ಪೇಂಟಿಂಗ್, ಜರ್ಮನ್ ಸಿಲ್ವರ್ ಫೇಸ್ ಗೆ ತಂಜಾವೂರ್ ಪೇಂಟಿಂಗ್ ಮಾಡಿಸಿ ರೆಡಿ ಮಾಡಿರೋದು. ಇದು ಕಸ್ಟಮೈಸ್ಡ್. ಸೊ ಇದೆಲ್ಲ ಬಂದು ಕಸ್ಟಮೈಸ್ಡ್ ಆಗಿರುತ್ತೆ. ಇದರಲ್ಲಿ ನಿಮಗೆ ಜ್ಯುವೆಲರಿ ಅನ್ನೋದು ನಿಮ್ ಆಪ್ಷನಬಲ್. ಸೊ ಜ್ಯುವೆಲರಿ ನಿಮ್ದೆ ವೇರ್ ಮಾಡ್ಕೋತೀವಿ ಅಂದ್ರೂ ನೀವು ವೇರ್ ಮಾಡ್ಕೋಬಹುದು. ಇಲ್ಲ ನಮ್ಮ ಹತ್ರನೇ ಜ್ಯುವೆಲರಿ ಎಲ್ಲ ಸಿಗತ್ತೆ, ಅದನ್ನೇ ಹಾಕಿ ರೆಡಿ ಮಾಡ್ಕೊಡಿ ಅಂದ್ರೂ ಮಾಡ್ಕೊಡ್ತೀವಿ. ನಿಮ್ ಸ್ಯಾರಿ ತಗೊಂಡ್ ಬಂದು ಡ್ರಾಪಿಂಗ್ ಬೇಕು ಅಂತಂದ್ರು ನಾವ್ ಈ ಸ್ಟೈಲ್ ಆಗ್ಲಿ, ಇದು ನೋಡಿ ಪದ್ಮಾಸನ ಸ್ಟೈಲ್ ಆಗಿರುತ್ತೆ. ಮತ್ತೆ ಈಗ ನಾರ್ಮಲ್ ಕೂತಿರೋ ಸ್ಟೈಲ್ ಯಾವ್ದಿರುತ್ತೋ ಆ ಸ್ಟೈಲ್ ಸಿಗುತ್ತೆ. ಎಲ್ಲ ಡ್ರಾಪ್ ಮಾಡಿ ಕೊಡ್ತೀರಲ್ಲ? ಡ್ರಾಪ್ ಮಾಡಿ ಕೊಡ್ತೀವಿ. ಬಟ್ ಏನಂತಂದ್ರೆ
ಔಟ್ ಸೈಡ್ ಆದ್ರೆ ಏನಿಲ್ಲ, ವಿತ್ ಇನ್ ಬ್ಯಾಂಗ್ಳೂರ್ ಆದ್ರೆ ನಾವ್ ಈ ತರದನ್ನ ಮಾಡ್ಬೋದು. ಯಾಕಂದ್ರೆ ಇದೆಲ್ಲ ನಾವು ಕೊರಿಯರ್ ಅಲ್ಲಿ ಕಳ್ಸಕ್ ಆಗಲ್ಲ, ಇದು ಡ್ರಾಪಿಂಗ್ ಆದ್ರೆ. ಸೊ ಡೈರೆಕ್ಟ್ ಶಾಪ್ ಬರ್ಬೇಕಲ್ವಾ? ಓಕೆ ಮ್ಯಾಮ್. ಇಲ್ಲಿ ಬ್ಯಾಕ್ ಸೈಡ್ ನೋಡ್ತಿದ್ದೀರಲ್ವಾ, ಇದನ್ನು ಅಷ್ಟೇ ಮಾಡಿ ಪ್ಯಾಕ್ ಮಾಡಿ ಕಳಿಸ್ಬೋದು. ಬಟ್ ಅದು ಸೇಫ್ಟಿ ಅನ್ನೋದು ಎಷ್ಟು ಮಟ್ಟಿಗೆ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಇನ್ ಬ್ಯಾಂಗ್ಳೂರ್ ಅಂತಂದ್ರೆ ಈ ತರ ಡ್ರಾಪಿಂಗ್ ಯಾವ್ದೇ ಎಲ್ಲ ಇತ್ತು ಅಂದ್ರೆ ಕೊರಿಯರ್ ಅಲ್ಲಿ ನಾವು ಕಳಿಸ್ಕೊಡ್ತೀವಿ. ಬಟ್ ಏನಂದ್ರೆ ಕೊರಿಯರ್ ಚಾರ್ಜಸ್ ನಿಮ್ದೇ ಆಗಿರುತ್ತೆ. ಮ್ಯಾಮ್ ಇದು ಬಂದು ಅವರೇ ಬಿಂದಿಗೆ ಇಟ್ಕೊಂಡು ರೆಡಿ ಮಾಡ್ಕೊಂತೀವಿ ಅಂತಾರೆ. ಸೊ ಅವ್ರಿಗೆ ಬಂದು ಈ ತರ ಚತುರ್ಭುಜ ಹ್ಯಾಂಡ್ಸ್ ನೀವ್ ನೋಡ್ಬೋದು, ನಾವು ಡಾಲ್ಗ್ ಹಾಕಿ ರೆಡಿ ಮಾಡಿದೀವಲ್ಲ ಅದೇ ತರ ಚತುರ್ಭುಜ ಹ್ಯಾಂಡ್ಸ್ ಬರುತ್ತೆ. ಇದ್ರಲ್ಲಿ ನಿಮ್ಗೆ ಇಂಡಿವಿಜುವಲ್ ಆಗಿ ಬೇಕಂದ್ರೂ ತಾವರೆ ಹೂವ ಕೈ ಇಟ್ಕೊಂಡಿರೋದು ಸಿಗತ್ತೆ ನೋಡಿ. ಹಾಗೆ ಈ ತರ ಮಗ್ಗಿನ ಜಡೆ. ಮತ್ತೆ ನಾನು ಆಗ್ಲೇ ಬರೀ ಡಾಲ್ ತೋರಿಸಿದೆ ನಿಮ್ಗೆ. ಸಿಂಹಾಸನ ಸೈಜಸ್ ಅಂತ ಅನ್ಬಿಟ್ಟು ನೋಡಿ, ಇದು ಸ್ಮಾಲ್ ಒನ್ ಸೈಜ್, ಅದರ್ ಒನ್ ನೆಕ್ಸ್ಟ್ ಒಂದು ಬಿಗ್ ಸೈಜ್, ಮೀಡಿಯಂ ಸೈಜ್. ಇನ್ನ ಇದ್ರಲ್ಲಿ 2 ಸೈಜಸ್ ಇನ್ನ ಬಿಗ್ ಓವರ್ ಇದೆ. ಸೈಜಸ್ ಎಲ್ಲ ಅವೈಲಬಲ್ ಇರುತ್ತೆ. ಅವೈಲಬಲ್ ಇದೆ. ಆಮೇಲೆ ಇದೆಲ್ಲ ಲೋಟಸ್, ಇದು ಲೋಟಸ್, ಇದು ಬೇಬಿ ಲೋಟಸ್ ಅಂತ ಹೇಳ್ತೀವಿ. ಸ್ಟಾರ್ಟಿಂಗ್ ಸೈಜ್ ಲೋಟಸ್ ಆಗಿರುತ್ತೆ ನೋಡಿ. ಈ ಸೈಜ್ ಇಂದ ಅಪ್ ಟು ನಿಮ್ಗೆ 12 ಇಂಚಸ್ ಸೈಜಸ್ ವರೆಗೂ ಸಿಗುತ್ತೆ. ಈ ಪ್ಯಾಟರ್ನ್ ಅಲ್ಲಿ ಇದ್ರಲ್ಲಿ ನಿಮ್ಗೆ 1 ಲೇಯರ್ ದಲ್ಲಿ ತೋರಿಸ್ತಾ ಇದೀನಿ. ಇದೇ ತರದ್ರಲ್ಲಿ 3-4 ಲೇಯರ್ಸ್ ಅಲ್ಲೂ ಸಿಗುತ್ತೆ ನಿಮ್ಗೆ. ನೆಕ್ಸ್ಟ್ ಹಾಗೆ ನೋಡ್ಬೋದು ಈ ತರ ಫ್ಲವರ್ಸ್. ಸೊ ಫ್ಲವರ್ಸ್ ಅಲ್ಲಿ ತುಂಬಾ ವೆರೈಟೀಸ್ ನಮ್ಮಲ್ಲಿದೆ. ಹಾಗೆ ಮುಂದೆನೂ ಕಂಟಿನ್ಯೂ ಮಾಡ್ತೀನಿ. ಫ್ಲವರ್ಸ್ ನೋಡಿ, ಈ ತರ ಬಂದು ಬೆಳ್ಳಿ ಫೇಸ್ ಇರೋರ್ಗೆ ಕಿರೀಟ ಬೇಕನ್ನೋರ್ಗೆ ರೆಡಿ ಮಾಡ್ಕೊಡ್ತೀವಿ. ನೆಕ್ಸ್ಟ್ ಮುಂಚೆ ಬರ್ತಾ ಇದ್ದಿದ್ ಎಲ್ಲೋ ಫೇಸ್ ಗೆ ಕಿರೀಟ ವಿತ್ ಕಿರೀಟ ಕೂಡ ಸಿಗುತ್ತಲ್ವಾ? ಕ್ವಾಂಟಿಟಿ ಇನ್ನೊಂದು ಈಗ MDF ಶೀಟ್ ಅಲ್ಲಿ ಎಲ್ಲ ಅಷ್ಟಲಕ್ಷ್ಮಿ ಕೇಳ್ತಾ ಇದಾರೆ. ಸೊ ಇದು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರೋ ಡಿಸೈನ್. ಈ ತರ ಹಸ್ತಲಕ್ಷ್ಮಿ ಸಿಗತ್ತೆ. ಮತ್ತೆ ಇದೆಲ್ಲ MDF ಶೀಟ್ ಅಲ್ಲಿ ನಿಮ್ಗೆ ಪಿಕಾಕ್. ಓ ಸೂಪರ್ ಮ್ಯಾಮ್, ಕಲೆಕ್ಷನ್ ಚೆನ್ನಾಗಿದೆ. ಇದ್ರಲ್ಲಿ ಪಿಕಾಕ್ ಸೈಜಸ್ ಸಿಗುತ್ತೆ. 6 ಇಂಚ್ ಇಂದ ಹಿಡಿದು ಅಪ್ ಟು 12 ಇಂಚಸ್ ವರೆಗೂ ನಿಮ್ಗೆ ಪಿಕಾಕ್ ಸೈಜಸ್ ಅವೈಲಬಲ್ ಇದೆ. ಬಾಳೆ ಗಿಡ ಕೇಳ್ತಾರೆ. ಹೌದು, ಇದು ಸ್ಮಾಲ್ ಸೈಜ್ ಆಗಿರುತ್ತೆ. ಮೀಡಿಯಂ, ಬಿಗ್ 3 ಸೈಜಸ್ ಆರ್ 4 ಸೈಜಸ್ ಅವೈಲಬಲ್ ಇದೆ. ಮ್ಯಾಮ್ ನಾವ್ ಎಷ್ಟೇ ವಿಡಿಯೋದಲ್ಲಿ ತೋರಿಸಬಹುದು, ಏನೇ ಇದ್ ಮಾಡ್ಬೋದು. ನಮ್ ಶಾಪಿಗೆ ಒಂದ್ಸರಿ ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇದು ಲೋಟಸ್ ಹ್ಯಾಂಡಲ್ ಸೆಪರೇಟ್ ಆಗಿ ಸಿಗುತ್ತೆ ಅನ್ನಲ್ಲ ಅದು. ಇದು ಆಮೇಲೆ ಸೈಡ್ ಗೆ ಕುತ್ಕೊಂಡಾಗ ಸಿಂಹಾಸನ ಪ್ಯಾಟ್ರನ್ ಅಲ್ಲಿ, ಬಟ್ ಸಿಂಹಾಸನ ತಗೊಂಡಿರೋದಿಲ್ಲ. ಸೊ ಅವ್ರಿಗೆ ಸೈಡ್ ಬೇಕಾಗುತ್ತೆ ಡೆಕೋರೇಷನ್ ಪರ್ಪಸ್. ನಾನು ಪಿಕಾಕ್ ವಿತ್ ಫೆದರ್ಸ್ ಬ್ಯಾಕ್ ಡ್ರಾಪ್ ಹಾಕಿರ್ತಾರೆ. ಪ್ಲೈನ್ ಆಗಿರುತ್ತೆ. ಸ್ವಲ್ಪನೂ ಡೆಕೋರೇಷನ್ ಮಾಡಕ್ ಟೈಮ್ ಇರಲ್ಲ, ಇಲ್ಲ ವೆರೈಟೀಸ್ ನೋಡ್ಬೇಕು, ವೆರೈಟೀಸ್ ಹಾಕ್ಬೇಕು ಅನ್ನೋರ್ಗೆ ಈ ತರ ಪಿಕಾಕ್ ಬಾರ್ಡರ್ ಮೇಲ್ಗಡೆ ಬಾರ್ಡರ್ ಲೈನ್ ಹಾಕಿದ್ರೆ ತುಂಬಾ ಲುಕ್ ಆಗಿ ಕಾಣಿಸುತ್ತೆ. ಆಮೇಲೆ ನಿಮ್ಗೆ ಇನ್ನೊಂದು ಆಗ್ಲೇ ನಾನ್ ನಿಮ್ಗೆ ತೋರ್ಸಿದ್ದು ಲಕ್ಷ್ಮಿಗ್ ಮಾತ್ರ. ಇದು ಬಂದು ನಾರಾಯಣ ಅಂದ್ರೆ ಲಕ್ಷ್ಮೀ ನಾರಾಯಣ ಇಡೋರ್ಗೆ ಈ ತರ ಬ್ಲೂ ಕಲರ್ ಅಲ್ಲಿ ಹ್ಯಾಂಡ್ಸ್ ಲೆಗ್ಸ್ ನಮ್ಮಲ್ಲಿ ಸಿಗುತ್ತೆ. ನೆಕ್ಸ್ಟ್ ಆಮೇಲೆ ಬನಾನಾ ಟ್ರೀ ಹೇಗಾದ್ರೂ ಬಳೆಕಂಬ ಅನ್ನೋದು ಇಟ್ಟೇ ಇರ್ತಾರೆ, ಬಟ್ ಅದ್ರಲ್ಲಿ ಫ್ರೂಟ್ ಯಾರು ಇಡೋದಿಲ್ಲ. ಸೊ ಈ ತರ ಸ್ಪಾಂಜ್ ಮೆಟೀರಿಯಲ್ ಅಲ್ಲಿ ಇದ್ರಲ್ಲಿ ಸಿಗುತ್ತೆ. ಇದ್ರಲ್ಲಿ ಸೈಜಸ್ ಅನ್ನೋದು ನಾರ್ಮಲ್ ಅಂದ್ರೆ 3 ಲೇಯರ್ಸ್ ಇಂದ ಹಿಡಿದು ಅಪ್ ಟು 18-20 ಲೇಯರ್ಸ್ ವರೆಗೂ ನಮ್ಮಲ್ಲಿ ಸಿಗುತ್ತೆ. ಫ್ಲವರ್ಸ್ ಅಲ್ಲೂ ಅಷ್ಟೇ ಮೇಡಮ್, ಕ್ವಾಂಟಿಟಿ ಎಲ್ಲ ಸಿಗುತ್ತೆ ಮ್ಯಾಮ್. ಡಿಫ್ರೆಂಟ್ ಪ್ಯಾಟರ್ನ್ಸ್ ಇದಲ್ವಾ? ಹೌದು, ಇದು ನೋಡಿ ಇದ್ರಲ್ಲಿ ಲೋಟಸ್ ಪ್ಯಾಟರ್ನ್ ಅಲ್ಲಿ ಬಂದು ಲೈಟ್ ಪಿಂಕ್, ಡಾರ್ಕ್ ಪಿಂಕ್, ರೆಡ್. ಇನ್ನೊಂದು ಬಂದು ಈಗ ನೋಡಿ, ಇದು ಬಂದು ಡಬಲ್ ಕಾಂಬಿನೇಷನ್. ಸೂಪರ್, ಡಬಲ್ ಶೇಡ್ ಆರೆಂಜ್ ವಿತ್ ಡಾರ್ಕ್ ಪಿಂಕ್ ಶೇಡ್ ಅಲ್ಲಿ ಸಿಗುತ್ತೆ ನಿಮ್ಗೆ. ನೋಡಿ ಪಿಲ್ಲೋಸ್ ನಾನು ನಿಮಗೆ ತೋರಿಸ್ದೆ ಆಗ್ಲೇ ನೋಡಿ. ಈ ಬೇಬಿ ಸೈಜ್ ಇಂದನು ನಮ್ಮಲ್ಲಿ ಸಿಗುತ್ತೆ ಅಲ್ವಾ? ಸೊ ಮಾಡಿ ಪ್ಲೈನ್ ಕಲರ್ಸ್ ತುಂಬಾ ವೆರೈಟೀಸ್ ಎಲ್ಲಾ ತರನು ಸಿಗುತ್ತೆ. ಅದು ಲೋಟಸ್ ಅಲ್ವಾ ಮ್ಯಾಮ್? ಇದು ಲೋಟಸ್ ಆಯ್ತು. ನೆಕ್ಸ್ಟ್ ಅದು ಬಂದು ನಿಮ್ಗೆ ಶಾವಂತಿಗೆ ಹೂವ ತರ ಕಾಣಿಸುತ್ತೆ. ಸೂಪರ್. ಸೊ ಅದ್ರಲ್ಲಿ 3 ಕಲರ್ ಕಾಂಬಿನೇಷನ್ ಇದೆ. ಫುಲ್ ವೈಟ್ ಇದೆ ಅಂಡ್ ಯೆಲ್ಲೋ ವಿತ್ ರೆಡ್. ಕಲರ್ ಆಪ್ಷನ್ಸ್ ಎಲ್ಲ ನೋಡಿ. ಸೂಪರ್ ಮ್ಯಾಮ್, ಸೂಪರ್. ಇದು ಲೋಟಸ್ ಇದಲ್ವಾ ಮ್ಯಾಮ್? ಮುಂದೆ ಲೋಟಸ್ ಸೇಮ್ ಅದೇ ಸೈಜಸ್ ದೊಡ್ಡದು. ಓವರ್ ಬಿಗ್ ಸೈಜ್ ಸಿಗುತ್ತೆ ಮ್ಯಾಮ್ ನಮ್ಮಲ್ಲಿ. ಇಲ್ಲಿ ನೋಡ್ಬೋದು, ನಾವೊಂದು ಡಾಲ್ ಗೆ ಜಸ್ಟ್ ಈಗ ರೆಡಿ ಮಾಡಿ ಇಟ್ಟಿದೀವಿ ನೋಡಿ. ಈ ತರ ನಿಮ್ಮ ಲಕ್ಷ್ಮಿನೂ ಕೂರಿಸಬಹುದು. ಈ ತರ ಡಾಲ್ ಸೈಜಸ್ ಕೂಡ ನಮ್ಮಲ್ಲಿ ಸಿಗುತ್ತೆ. ಓಕೆ ಮ್ಯಾಮ್ ನೋಡಿ. ಸೊ ಎಲ್ಲಾ A to Z ಎಲ್ಲಾ ಲಕ್ಷ್ಮೀ ಪೂಜಾ ಸೆಟ್ ಎಲ್ಲಾ ಸಿಗತ್ತೆ. ವರಮಹಾಲಕ್ಷ್ಮಿಗೆ ಒನ್ ಡೆಸ್ಟಿನ್ ಶಾಪ್ ಅಂತ ಹೇಳಿದ್ರೆ ನಮ್ ಶಾಪ್ ಅಂತ ಹೇಳ್ಬೋದು ಮ್ಯಾಮ್. ದಟ್ಸ್ ಇಟ್, ಓಮ್ ಗೋಲ್ಡ್ ಕವರಿಂಗ್. ಓಕೆ ಮ್ಯಾಮ್. ಮ್ಯಾಮ್ ಈಗ ನಾನ್ ತೋರಿಸ್ತಾ ಇರೋದ್ ಬಂದು ಎಲ್ಲ ಹೇರ್ ಸ್ಟೈಲ್ ಆಗಿರುತ್ತೆ. ಬೆಳ್ಳಿ ಫೇಸ್ ಆಗಿರ್ಬೋದು, ಇಲ್ಲ ಜರ್ಮನ್ ಸಿಲ್ವರ್ ಫೇಸ್ ಗೆ ಆಗಿರ್ಬೋದು. ಈ ತರದೆಲ್ಲ ಇದೆಲ್ಲ ಎಕ್ಸ್ಪೆಂಡ್ ಆಗಿರುತ್ತೆ, ವೆಲ್ಕ್ರೋ ಆಗಿರುತ್ತೆ. ಇದನ್ನು ಸುತ್ತ ರಿಮೂವ್ ಮಾಡ್ಕೋಬಹುದು ನೀವು. ಇದು ಬಂದು ಆಂಡಾಲ್ ಶೇಪ್ ಅಲ್ಲಿ ಇದೆ. ಎಲ್ಲ ರಿಮೂವಬಲ್ ಆಗುತ್ತೆ. ನಿಮ್ಗೆ ಯಾವ ಕಡೆ ಯಾವ ಸೈಜ್ ಬೇಕನ್ನೋದನ್ನು ನಿಮಗ್ ಸಿಗುತ್ತೆ. ಇದರಲ್ಲಿ 2 ಸೈಜಸ್, ಸ್ಮಾಲ್ ಒನ್, ಬಿಗ್ ಒನ್. ಇದು ಬಂದು ಆಂಡಾಲ್ ಕ್ರೋನ್ ಇರುತ್ತೆ. ಏನಿಲ್ಲ, ನಿಮ್ ಫೇಸ್ ಒಳಗೆ ಜಸ್ಟ್ ಹೀಗೆ ಹಾಕೋದಷ್ಟೇ.
ಅದ್ರಲ್ಲೇ ವೆರೈಟೀಸ್ ತುಂಬಾ ಇದೆ ಓ ಸೂಪರ್ ನೋಡಿ. ಈ ತರ ಮಗ್ಗಿನ ಜಡೆ ಹಾಕೋದಿಕ್ಕೆ. ಆಮೇಲೆ ಇದು ಬಂದು ಇದು ಮೇಲ್ಗಡೆ ನಿಮ್ಗೆ ಕಿರೀಟ ತರ ಸಿಗುತ್ತೆ. ಬ್ಯಾಕ್ ಸೈಡ್ ಈ ತರ ಹಾರ್ ಚೆನ್ನಾಗ್ ಸಿಗುತ್ತೆ ನಿಮ್ಗೆ. ನೆಕ್ಸ್ಟ್ ನೋಡಿ ಡೆಕೋರೇಷನ್ ಪರ್ಪಸ್ ಪ್ಯಾರೆಟ್ ಸುತ್ತ ನಮ್ಮಲ್ಲಿ ಸಿಗುತ್ತೆ. ಮತ್ತೆ ಡೆಕೋರೇಷನ್ ಅಲ್ಲಿ ತುಂಬಾ ವೆರೈಟೀಸ್ ಅಲ್ಲಿ ಇದೆ. ಆರ್ಚ್ ಆಗಿರ್ಬೋದು ನೋಡಿ, ಪರ್ಲ್ ವಿತ್ ಆರ್ಚು. ಇದ್ರಲ್ಲಿ ಇದು ಅಷ್ಟೇ. ಅಂದ್ರೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಹಸ್ತಲಕ್ಷ್ಮಿ ಅಂತ ಕೂರಿಸ್ತಾರೆ, ಚಿಕ್ಕದು ಬೇಕಂತ ಕೇಳ್ತಾರೆ. ಸೊ ಅವ್ರಿಗಾಗಿ ಮತ್ತೆ ನೋಡಿ ಇದೆಲ್ಲ ಕಸ್ಟಮೈಸ್ ಆಗಿರುತ್ತೆ. ಇದೆಲ್ಲ ದೇವಸ್ಥಾನಕ್ಕೆ ಪೆರುಮಾಳು ಅಂದ್ರೆ ವೆಂಕಟರಮಣ ಸ್ವಾಮಿಗೆ ಮತ್ತೆ ಪದ್ಮಾವತಿ ಲಕ್ಷ್ಮಿಗೆ ಅನ್ನೋದಕ್ಕೆ ಈ ತರ ಸೆಟ್ ನಮ್ಮಲ್ಲಿ ಸಿಗುತ್ತೆ ಮ್ಯಾಮ್. ಕೊರಿಯರ್ ಎಲ್ಲ ಮಾಡ್ಕೊಡ್ತಿರಲ್ವಾ? ಕೊರಿಯರ್ ಎಲ್ಲ ಮಾಡ್ಕೊಡ್ತೀವಿ ಮ್ಯಾಮ್. ಔಟ್ ಆಫ್ ಕಂಟ್ರಿಗೂ ನಮ್ಮಲ್ಲಿ ಎಲ್ಲಾ ಕಡೆನೂ ಹೋಗ್ತಾ ಇದೆ. ಔಟ್ ಆಫ್ ಸ್ಟೇಟ್ಸ್, ಔಟ್ ಆಫ್ ಕಂಟ್ರಿ ಎಲ್ಲಾ ಕಡೆನೂ ನಾವು ಕೊರಿಯರ್ ಫೆಸಿಲಿಟೀಸ್ ಮಾಡ್ಕೊಡ್ತಾ ಇದೀವಿ. ನಮ್ ಶಾಪ್ ವಿಸಿಟ್ ಮಾಡಿ. ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಗೊಂದು ಸಬ್ಸ್ಕ್ರೈಬ್ ಕೊಟ್ಟು, ಲೈಕ್ ಕೊಟ್ಟು, ನಮ್ ವಿಡಿಯೋಸ್ನೆಲ್ಲ ಶೇರ್ ಮಾಡಿ, ತಾವು ನೋಡಿ. ಓಕೆ, ಥ್ಯಾಂಕ್ ಯು.